ಅಷ್ಟೇ ಅಂತ ಇಷ್ಟು ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್. ಸೊ ಇವತ್ತು ಫ್ರೈಡೇ, ಈಗ ಗಂಟೆ ಆಲ್ಮೋಸ್ಟ್ 9:30 ಆಗ್ತಾ ಬಂತು. ನಾನು ವಿಡಿಯೋ ಎಡಿಟ್ ಮಾಡ್ಲಿಕ್ಕೆ ಕೂತ್ಕೊಂಡಿದ್ದೇನೆ. ಅದು ಇವತ್ತು ಅಪ್ಲೋಡ್ ಆಗುವ ಬ್ಲಾಗ್. ಆಗಲೇ ನಿನ್ನೆ ಎಡಿಟ್ ಮಾಡ್ಲಿಕ್ಕೆ ಆಗಲಿಲ್ಲ. ಹಾಗೆ ಈಗ ಎಡಿಟ್ ಮಾಡ್ತಿದ್ದೇನೆ. ಎಡಿಟ್ ಮಾಡಿ ಇನ್ನು ಅಪ್ಲೋಡ್ ಮಾಡ್ಲಿಕ್ಕೆ ಇಡಬೇಕು. ಹಾಗೆಯೇ ಇವತ್ತು ಎಂತೆಲ್ಲ ಆಗ್ತಿದೆ ಈ ದಿವಸದಲ್ಲಿ ಅದನ್ನೆಲ್ಲ ಶೇರ್ ಮಾಡ್ತೇನೆ. ಸೊ ಲೆಟ್ಸ್ ಗೋ. ಹಾಗೆಯೇ ನಂದು ಬ್ಲಾಗ್ ಎಡಿಟ್ ಆಯಿತು. ಇನ್ನು ಅದಕ್ಕೆ ನನಗೆ ಮ್ಯೂಸಿಕ್ ಹುಡುಕ್ತಿದ್ದೇನೆ. ಬ್ಲಾಗ್ ಎಷ್ಟೇ ಬೇಗ ಸಹ ಎಡಿಟ್ ಮಾಡಲಿಕ್ಕೆ ಆದರೂ ಸಹ ತೊಂದರೆ ಇಲ್ಲ, ಅದು ಆಲ್ಮೋಸ್ಟ್ ಆಗ್ತದೆ ಅಂತ ಕಟ್ ಮಾತ್ರ ಮಾಡೋದು. ಬಟ್ ಅದಕ್ಕೆ ಮ್ಯೂಸಿಕ್ ಹುಡುಕೋದು ತುಂಬ ಕಷ್ಟ. ಹಾಗೀಗ ಮ್ಯೂಸಿಕ್ ಹುಡುಕ್ತಿದ್ದೇನೆ, ಸಿಗ್ತಿಲ್ಲ. ಕೆಲವು ಮ್ಯೂಸಿಕ್ ಹಾಕಿದರೆ ಕಾಪಿರೈಟ್ ಬೀಳ್ತದೆ. ಹಾಗೀಗ ನೋಡಬೇಕು. ಬ್ಲಾಗೇ ಆಯಿತು ಎಡಿಟ್, ಇನ್ನು ಮ್ಯೂಸಿಕ್ ಒಂದಿಟ್ಟರೆ ಮತ್ತೆ ಅದನ್ನು ಎಕ್ಸ್ಪೋರ್ಟ್ ಮಾಡಿ ಅಪ್ಲೋಡ್ ಮಾಡೋದು. ಸೊ ಅದೆಲ್ಲ ಆದ ನಂತರ ನಾನು ಸಿಗ್ತೇನೆ. ಹಾಗೆ ನಂದು ಎಂತ ವಿಡಿಯೋ ಎಡಿಟ್ ಆಗಿ ಈಗ ಅಪ್ಲೋಡಿಗೆ ಇಟ್ಟಿದ್ದೇನೆ. ಮತ್ತು ಈಗ ಅದೇ ಇನ್ನು ತಮ್ಮನೆಲ್ಲ ಒಂದು ಡಿಸೈನ್ ಮಾಡಲಿಕ್ಕೆ ಉಂಟು. ಅದಾದರೆ ಎಲ್ಲ ಆಯ್ತು, ಇದು ಫಿನಿಶ್. ಮತ್ತು ಈಗ ಬ್ಲಾಗ್ ಸಹ ಕಂಟಿನ್ಯೂ ಮಾಡ್ತಿದ್ದೇನಲ್ಲ, ಸೊ ತೊಂದರೆ ಇಲ್ಲ. ಹಾಗೆ ನನಗೆ ಒಂದು ಹೇಳಲಿಕ್ಕಿತ್ತು, ಯಾಕೆಂದರೆ ಇದು ಎಡಿಟಿಂಗ್ ಆ್ಯಕ್ಚುಲಿ ಈಸಿ ಮಾಡಲಿಕ್ಕೆ, ಮಾತ್ರ ಮ್ಯೂಸಿಕ್ ಹುಡುಕೋದು ತುಂಬ ಕಷ್ಟ. ಆಗ ಸಹ ಹೇಳಿದ್ದೆ, ಮ್ಯೂಸಿಕ್ ಅದಕ್ಕೆ ಮ್ಯಾಚ್ ಆಗೋದು ತುಂಬ ಆಡ್ ಕಾಣ್ತದೆ. ಹಾಗೆ ಅದಕ್ಕೋಸ್ಕರನೇ ನನಗೆ ಆಲ್ಮೋಸ್ಟ್ ಟೈಮ್ ತೆಗೆದಿದೆ ವೀಡಿಯೋ ಎಡಿಟ್ ಮಾಡಲಿಕ್ಕೆ. ವೀಡಿಯೋ ಎಡಿಟ್ ಬೇಕಾಗಿರ್ತದೆ, ಬಟ್ ಮ್ಯೂಸಿಕ್ ಅದೊಂದು ಮೇಯ್ನ್. ಹಾಗೆ ಈಗ ಎಡಿಟ್ ಆಗಿ ಈಗ ಅಪ್ಲೋಡಿಗೆ ಇಟ್ಟಿದ್ದೇನೆ. ಇನ್ನು ತಮ್ಮಲ್ಲಿ ಡಿಸೈನ್ ಮಾಡಿ ಆದ ನಂತರ ಮತ್ತೆ ಸಿಗ್ತೇನೆ. ಹೇಳಿದಾಗೆ ನಂದೊಂದು ಫೈಲ್ ನಾನು ಮೂವ್ ಮಾಡ್ತಿದ್ದೇನೆ. ಆಲ್ಮೋಸ್ಟ್ ಈಗ ಅದೇ ಇಲ್ಲಿ ತೋರಿಸಿದ್ದು 3 ಗಂಟೆ 45 ನಿಮಿಷ ಆಗ್ತದೆ. ಈಗ ಖಾಲಿ 3% ಮಾತ್ರ ಆಗ್ತದೆ. ಹಾಗೆ ನಾನಿದನ್ನು ಈಗ ಇದು ಆಗ್ತಾಯಿಲ್ಲ ಅದಷ್ಟಕ್ಕೆ. ನಮಗೆ ಕೆಳಗೆ ಹೋಗಿ ಸ್ವಲ್ಪ ಬೀಟ್ರೂಟ್ ಕಟ್ ಮಾಡಿ ಮತ್ತೆ ವಾಪಸ್ ಬರ್ತೇನೆ. ನಂದು ಎಡಿಟಿಂಗ್ ಎಲ್ಲ ಆಯಿತು, ಅಪ್ಲೋಡ್ಸ್ ಆಯಿತು. ಹಾಗೆ ಅದೇ ನೋಡು, ಇನ್ನು ಒಮ್ಮೆ ಕೆಳಗೆ ಹೋಗಿ ಬರುವ. ಜಸ್ಟ್ ಕಿದರೆ ಬೀಟ್ರೂಟ್ ಇದ್ದಾರೆ. ನಿನ್ನೆ ಜಿರಳೆ ಹೋಗ್ತಾ ಆಯ್ತಲ್ಲ, ಅದು ರೆಡಿಯಲ್ಲಿ ಮಾಡ್ಬೋದು. ಅದಕ್ಕೆ ನಾನು ಆರ್ಡರ್ ಮಾಡುವ ಎಂತ ಸಂತೆಗಳೆಲ್ಲ. ಸೊ ಊರಲ್ಲಿ ಮೊನ್ನೆ ಇದು ಅಷ್ಟೇ ಅಲ್ಲ, ಬೇರೆ ಇಲ್ಲ. ಮೊನ್ನೆ ಅರ್ಧ ಹೇಳಿದಾಗೆ ಇವತ್ತು ವೆದರ್ ಸ್ವಲ್ಪ ಚಂದ ಉಂಟು. ಫುಲ್ ಬಿಸಿಲು ಇವತ್ತು. ನಿನ್ನೆಲ್ಲ ಅಷ್ಟು ಗೊತ್ತಾಗ್ಲಿಲ್ಲ. ನಿನ್ನೆಂದ ಆಲ್ಮೋಸ್ಟ್ ಸ್ಟಾರ್ಟ್ ಆಗಿದೆ. ಈವ್ನಿಂಗ್ ಸ್ವಲ್ಪ ಚಳಿ ಇರ್ತದೆ, ಮಾರ್ನಿಂಗ್ ಸಹ ಚಳಿ ಇರ್ತದೆ. ಬಟ್ ಇವತ್ತು ಫುಲ್ ಸೆಟ್ ಆಗಿ ಉಂಟು. ಆಲ್ಮೋಸ್ಟ್ ಬೇಸಿಕ್ ಎಲ್ಲ ಸ್ಟಾರ್ಟ್ ಆಯ್ತಾಗಿರ್ಬೇಕು. ಹಾಗೆ ಈಚೆಲ್ಲ ಕಾಣ್ತಿದೆ. ಇಲ್ಲದೆ ಮೊನ್ನೆಲ್ಲ ಬರುವಾಗ ಅಲ್ಲಿ ಫುಲ್ ಫಾಗ್ ಟೈಪ್ ಇತ್ತು. ಬಟ್ ಈಗ ಕ್ಲಿಯರ್ ಆಗಿ ಕಾಣ್ತುಂಟು. ಆದ ಕಾರಣ ಇದು ಬಿಸಿಲು ಅಂದರೆ ಸಮ್ಮರ್ ಸೀಸನ್ ಸ್ಟಾರ್ಟ್ ಆಗಿದೆ. ಇನ್ನು ಸೆಕೆ, ಇನ್ನು ಇಲ್ಲೆಲ್ಲ ಕುತ್ಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ, ಅಷ್ಟು ಸೆಕೆ ಆಗ್ತದೆ. ಹಾಗೆಯೇ ಒಂದು ಎಂತ ಮೂವಾಯ್ತು, ಇದು ಸಹ ಇಷ್ಟು 5% ಆಗೋದಷ್ಟೇ. ಇನ್ನು ಇದೊಂದು ಸಾಧಾರಣ ನೋಡ್ಬೇಕು ಎಷ್ಟು ಗಂಟೆ ಆಯ್ತು ಅಂತ. ಅದಾದ ನಂತರ ಮತ್ತೆ ಕೆಳಗೆ ಬಂದು ಹೇಳಿದಾಗೆ ನಾನು ಕೆಳಗೆ ಬಂದೆ. ಅಲ್ಲಿ ಮೇಲೆ ಫುಲ್ ಸೆಕೆ ಅಂತ. ಮತ್ತೆ ಅದು ಮೂವ್ ಆಗ್ತಾ ಉಂಟು ಫೈಲ್. ತುಂಬ ಹೊತ್ತು ತಗೊಳ್ತದೆ. ಆಲ್ಮೋಸ್ಟ್ 4 ಗಂಟೆ ಅಂತ ತೋರಿಸ್ತುಂಟು. ಅದು ಕೂತ್ಕೊಂಡ್ರೆ ಆಗಲಿಲ್ಲ, ನನಗೆ ಹಸಿವು ಆಯ್ತು. ಹಾಗೆ ಈಗ ಕೆಳಗೆ ಬಂದೆ. ಇನ್ನೂ ಸ್ವಲ್ಪ ತಲೆ ಊಟ ಮಾಡೋದು. ಹಾಗೆ ಆಯ್ತಾ? ಬೀಟ್ರೂಟ್ ಆಯ್ತಾ? ತೋರಿಸಿ. ಇನ್ನು ಅದೊಂದು ಕಾಯಿಸ್ಲಿಕ್ಕೆ ಉಂಟಲ್ಲ, ಈರುಳ್ಳಿ, ಅದು ಕಾಯಿಸೋದು ಆಯ್ತು. ಸಾಕು. ಇವಳ ಕಾಲ್ ಬಂತು, ಅವರು ಕಾಯಿಸ್ತಿರ್ತಾರೆ. ಹಾಗೆ ಇನ್ನು ನಾನು ಊಟ ಮಾಡೋದು ಅದಾದ ನಂತರ. ಸೊ ಇನ್ನು ಊಟ ಮಾಡಿ ಆದ ನಂತರ ಸಿಗ್ತೇನೆ.
ಓಕೆ ಬಾಯ್. ಸೊ ಆಗ ನಾನು ಕೆಳಗೆ ಹೋಗುವಾಗ ಇಟ್ಟಿದ್ದೇನೆ ಇದನ್ನು, ಇನ್ನು ಸಹ ಕಾಪಿ ಆಗಲಿಲ್ಲ, ಇನ್ನು ಸಹ 2% ಉಂಟು. ಈಗ 1:05 ಆಗ್ತಾ ಬಂತು. ಸೊ ಅಷ್ಟೊತ್ತು ಬೇಕಾಗ್ತದೆ ಆಲ್ಮೋಸ್ಟ್ ಎಷ್ಟು ಒಂದು ಸಾಧಾರಣ 200 GB ಏನಿತ್ತು, ಆ ಫುಲ್ ಫೈಲನ್ನು ಈಗ ಒಂದರಲ್ಲಿ ಶೇರ್ ಮಾಡಿಟ್ಟಿದ್ದೇನೆ. ನೋಡುವ, ಇನ್ನು ನನಗೆ ಸ್ವಲ್ಪ ಕೆಲಸ ಉಂಟು. ಈ ವ್ಲಾಗನ್ನು ಎಡಿಟ್ ಮಾಡಬೇಕೀಗ, ರಾಪ್ ಎಡಿಟ್ ಮಾಡಿ ಮತ್ತೆ ಅಪ್ಲೋಡ್ ಮಾಡಲಿಕ್ಕೆ ಇರ್ತದೆ. ಏನಿಲ್ಲ ಈ ವ್ಲಾಗಲ್ಲಿ ಇರುತ್ತೆ, ಬಟ್ ಸ್ಟಿಲ್ ಅದು ಚಿಕ್ಕದೊಂದು ವ್ಲಾಗ್ ಹಾಕುವಂತ. ಹಾಗೆ ಇದು ಆಗದೆ ಎಂತ ಮಾಡಲಿಕ್ಕೆ ಆಗೋದಿಲ್ಲ. ಈಗ ಇದು ಆದ ನಂತರ ಮತ್ತೆ ನೋಡುವ ಹೇಗೆ ಎಲ್ಲ ಆಗ್ತದೆ ಅಂತ. ಸೊ ನಾನು ಇದು ವಿಡಿಯೋ ಎಡಿಟ್ ಮಾಡಿ ಆಯಿತು, ಇನ್ನು ಇದನ್ನು ಔಟ್ರ್ ಶೂಟ್ ಮಾಡಲಿಕ್ಕೆ ಉಂಟು ಅಷ್ಟೇ. ಇವತ್ತು ಚಿಕ್ಕ ವ್ಲಾಗ್, ಜಾಸ್ತಿ ಸೀನ್ ಇಲ್ಲ. ಹಾಗೆಯೇ ನಾನಂತ ಆ್ಯಕ್ಚುಲಿ ನಿನ್ನೆ ವಿಡಿಯೋ ತೆಗೆದಿದ್ದೆ, ಅದು ತುಂಬ ಚೆಂದ ಉಂಟು. ಅಂದರೆ ಆಲ್ಮೋಸ್ಟ್ ಸನ್ಡೌನ್ ಆದ ನಂತರ ನಾನು ಫೋಟೋಸ್ ಹಾಗೂ ವೀಡಿಯೋಸ್ ತೆಗೆದೇನೆ. ಬಟ್ ಅದೇ ತುಂಬ ಚೆಂದ ಇತ್ತು. ನ್ಯಾಚುರಲ್ ಆಗಿ ಸಿಲೋಟ್ ಎಂತ ವ್ಯೂ ಸಿಕ್ಕಿತ್ತು ನನಗೆ. ಇಲ್ಲ ನಾವು ಎಡಿಟ್ ಮಾಡುವಾಗ ಸಿಲೋಟ್ ಹಾಕ್ತೇವೆ ಅಥವಾ ಕ್ಯಾಮ್ರಾದಲ್ಲಿ ಸಿಲೋಟ್ ಆಪ್ಷನ್ ಬರ್ತದೆ, ಬಟ್ ಇದು ಫುಲ್ಲಿ ಸ್ಕೈ ಫುಲ್ ನ್ಯಾಚುರಲ್ ಆಗಿ ಸಿಲೋಟ್ ವ್ಯೂ ಕೊಡ್ತಿತ್ತು. ಹಾಗೆ ನಂತರ ಫೋಟೋಸ್ ಹಾಕ್ತೇನೆ, ಹಾಗೆ ವೀಡಿಯೋಸ್ ಹಾಕ್ತೇನೆ. ಸೊ ಎಂಡಿಗೆ ಹಾಕ್ತೇನೆ, ಅದನ್ನು ನೋಡಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಇನ್ನು ಮುಂದೆ ನೋಡಿದ್ರೆ ಸಿಗ್ತೇನೆ. ಅಲ್ಲಿ ತನಕ ಥ್ಯಾಂಕ್ ಯು ಫಾರ್ ವಾಚಿಂಗ್.